ಶೃಂಗೇರಿಯಲ್ಲಿ ಮರುಮತ ಎಣಿಕೆಯಲ್ಲಿ ಮಹಾ ತಿರುವು ಸಿಗ್ತಾ ಇದೆ. ಮಧ್ಯರಾತ್ರಿವರೆಗೂ ಕೂಡ ನಡೆದಿರುವಂತಹ ಮರುಮತ ಎಣಿಕೆ ಪ್ರಹಸನ ಆಯಿತು. ಶೃಂಗೇರಿ ಮರುಮತ ಎಣಿಕೆಯಲ್ಲಿ ನಾಟಕೀಯ ಬೆಳವಣಿಗೆ ಬಹಳಷ್ಟು ಆಗಿದೆ. ಇವತ್ತು ವಿಜೇತರಾಗಿ ಸಂಭ್ರಮಿಸಿದಂತಹ ಕೈ ಅಭ್ಯರ್ಥಿಗೆ ಕೊನೆಗೆ ಈಗ ಶಾಕ್ ಸಿಕ್ಕಿದೆ. ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡಗೆ ಸಿಕ್ಕಿರುವಂತಹ ಶಾಕ್ ಇದು. ಕೈ ಅಭ್ಯರ್ಥಿ ಟಿಡಿ ರಾಜೇಗೌಡ ಅವರ 255 ಮತಗಳೇ ಅಸಿಂಧು ಅಂತೇಳಿ ಸಾಬೀತಾಗಿದೆ. ಮರುಮತ ಎಣಿಕೆಯ ವರದಿ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಈಗ ಆಯೋಗ. ಚುನಾವಣಾ ಆಯೋಗ ಈ ಒಂದು ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸುತ್ತೆ. ಚುನಾವಣಾ ಆಯೋಗ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ಗೆ ಬಹುಮತದ ವಿಶ್ವಾಸ ಈಗ ಸಿಗ್ತಾ ಇದೆ. 2023ರ ಚುನಾವಣಾ ಫಲಿತಾಂಶದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗುವಂತ ಲಕ್ಷಣಗಳು ಈಗ ಸದ್ಯಕ್ಕೆ ಕಾಣಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿಗ್ ಶಾಕ್. ಅದಾದ ನಂತರ ಬಿಜೆಪಿ ಅಭ್ಯರ್ಥಿಗೆ ಒಂದು ಹೊಸ ಭರವಸೆ, ಒಂದು ವಿಶ್ವಾಸ. ಹಾಗಾಗಿ ಈ ಒಂದು ಕುರಿತು ಸಂಪೂರ್ಣವಾದಂತಹ ವರದಿಯನ್ನ ಚುನಾವಣಾ ಆಯೋಗ ಈಗ ಹೈಕೋರ್ಟ್ಗೆ ಸಲ್ಲಿಸುತ್ತೆ. ಶೃಂಗೇರಿಯಲ್ಲಿ ಮರುಮತ ಎಣಿಕೆಯಲ್ಲಿ ಮಹಾ ತಿರುವು. ಮರುಮತ ಎಣಿಕೆ ವೇಳೆ ಟ್ಯಾಂಪರಿಂಗ್ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಸೇರಿ 3 ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ. ಸ್ಟ್ರಾಂಗ್ ರೂಮ್ ಓಪನ್ ಆದಾಗ ಟ್ರಂಕ್ಗೆ ಸೀಲ್ ಕೂಡ ಇರಲಿಲ್ಲ. ಟ್ರಂಕ್ ಲಾಕ್ ಕಟ್ ಆಗಿತ್ತು. ಅದಾದ ನಂತರ ಕೆಲವೊಂದು ಅಕ್ರಮ ನಡೆದಿದೆ, ಹಾರೆ ಹಾಕಿ ಮೀಟಿದಂತೆ ಇತ್ತು ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ವೋಟ್ ಟ್ಯಾಂಪರಿಂಗ್ ಬಗ್ಗೆ ದೂರನ್ನ ಕೊಟ್ಟಿದೆ ಕಾಂಗ್ರೆಸ್. ಈಗ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಅಂಚೆ ಮತ ಎಣಿಕೆ ಟೇಬಲ್ನ ಏಜೆಂಟ್ನಿಂದಲೇ ಸಲ್ಲಿಸಲಾಗಿರುವಂತಹ ದೂರಿದು. ಸುಧೀರ್ ಕುಮಾರ್ ಮುರೊಳ್ಳಿಯಿಂದ ನಗರ ಠಾಣೆಗೆ ದೂರು ಕೊಡಲಾಗಿದೆ. ಈಗ ಹೇಗೆ ಕಾಂಗ್ರೆಸ್ ಅಭ್ಯರ್ಥಿ ಮಾಡ್ತಾ ಇರುವಂತ ಆರೋಪ ಇದು. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಹೆಚ್ಚಿನ ಮತ ಸಿಗುವಂತ ಒಂದು ವಿಶ್ವಾಸದಲ್ಲಿ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಶಾಕ್, ಬಿಜೆಪಿ ಅಭ್ಯರ್ಥಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಆದರೆ ಇದರಲ್ಲೂ ಕೂಡ ಚುನಾವಣಾ ಅಧಿಕಾರಿಗಳು ಕೂಡ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ರು. ಅದಾದ ನಂತರ ಈ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ.